ನಮಸ್ಕಾರ ವೀಕ್ಷಕರೇ, ಇಂದು ಬಹಳ ವಿಶೇಷವಾಗಿರುವಂತಹ ಮಾರ್ಚ್ 1ನೇ ತಾರೀಕು. ಇಂದಿನ ಒಂದು ಮಾರ್ಚ್ 1ನೇ ತಾರೀಕು ಶನಿವಾರದಿಂದ ಈ ಕೆಲವೊಂದು ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ 30 ವರ್ಷಗಳ ಬಳಿಕ ಅದೃಷ್ಟ ಕುಲಾಯಿಸುತ್ತದೆ. ಇವರ ಬದುಕು ಬಂಗಾರವಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಹಲವಾರು ರೀತಿಯ ಪ್ರಯೋಜನ ಹಾಗೂ ಲಾಭಗಳು ಕಂಡುಬರುತ್ತದೆ. ಅಷ್ಟೇ ಅಲ್ಲದೆ ಇವರ ಬಾಳು ಬದುಕು ಬಂಗಾರವಾಗುವುದರ ಸಾಧ್ಯತೆ ಇದ್ದು, ಗ್ರಹಗಳ ಚಲನಾವಲನ ಹಾಗೂ ಬದಲಾವಣೆಯಿಂದಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಜೀವನದಲ್ಲಿ ದೊಡ್ಡ ಮಟ್ಟದ ತಿರುವು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಮಾರ್ಚ್ ತಿಂಗಳಿನಲ್ಲಿ ಸೂರ್ಯ ಮತ್ತು ಶನಿ ಗ್ರಹಗಳು ಸೇರಿದಂತೆ ಹಲವು ಗ್ರಹಗಳ ಸ್ಥಾನ ಬದಲಾವಣೆ ಆಗುತ್ತದೆ. ಸೂರ್ಯ ಮತ್ತು ಶನಿ 30 ವರ್ಷಗಳ ನಂತರ ಮೀನ ರಾಶಿಯಲ್ಲಿ ಸಾಗುತ್ತಾರೆ. ಆದರೆ ಶುಕ್ರ ಮತ್ತು ಬುಧ ಗ್ರಹ ಈ ತಿಂಗಳಿನಲ್ಲಿ ವಿಮುಖವಾಗಿ ಚಲನವನ್ನ ಮಾಡುವುದರಿಂದ ಈ ರಾಶಿ ಚಕ್ರದ ಚಿಹ್ನೆಗಳಿಗೆ ಶ್ರೀಮಂತರನ್ನಾಗಿ ಮಾಡಲಿದ್ದಾರೆ ಎಂದು ಹೇಳಬಹುದು. ಒಟ್ಟಾರೆ ಮಾರ್ಚ್ ತಿಂಗಳ ಗ್ರಹಗಳ ಸಂಚಾರದಿಂದಾಗಿ ಯಾವ ರಾಶಿಯವರಿಗೆ ಶುಭವಾಗುತ್ತದೆ, ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಎಂಬುದನ್ನು ಸಂಪೂರ್ಣವಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ. ಮಾರ್ಚ್ ತಿಂಗಳು ಗ್ರಹ ಸಂಚಾರದ ವಿಷಯದಲ್ಲಿ ಬಹಳ ಮುಖ್ಯವಾಗಿರುತ್ತದೆ ಸ್ನೇಹಿತರೆ. ಮಾರ್ಚ್ ತಿಂಗಳಿನಲ್ಲಿ ಸೂರ್ಯ ಮತ್ತು ಶನಿ ಸೇರಿದಂತೆ ಹಲವು ಗ್ರಹಗಳು ಬದಲಾವಣೆಯನ್ನ ಆರಂಭಿಸುತ್ತವೆ. ಶುಕ್ರನು ಮೀನ ರಾಶಿಯಲ್ಲಿ ಸಂಚಾರವನ್ನ ಮಾಡುತ್ತಾನೆ. ಆದರೆ ಈ ತಿಂಗಳು ಮಾರ್ಚ್ 15ರಂದು ಬುಧ ಗ್ರಹವು ಮೀನ ರಾಶಿಯಲ್ಲಿ ಅಸ್ತಮಿಸಲಿದ್ದಾರೆ. ಇದರಿಂದಾಗಿ 30 ವರ್ಷಗಳ ನಂತರ ಮಾರ್ಚ್ನಲ್ಲಿ ಮೀನ ರಾಶಿಯಲ್ಲಿ ಸೂರ್ಯ ಮತ್ತು ಶನಿಯು ವಿಶೇಷವಾದ ಸಂಯೋಗ ನಡೆಯುತ್ತದೆ. ಮಾರ್ಚ್ 14ರಂದು ಸೂರ್ಯನು ಮೀನ ರಾಶಿಗೆ ಸಾಗುತ್ತಾನೆ ಮತ್ತು ಮಾರ್ಚ್ 29ರಂದು ಶನಿಯು ಮೀನ ರಾಶಿಗೆ ಪ್ರವೇಶಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿಗಳಿಗೆ ಗ್ರಹಗಳ ಬದಲಾವಣೆಯು ಅತ್ಯುತ್ತಮ ಶುಭ ಎಂದು ಹೇಳಲಾಗುತ್ತದೆ. ಈ ರಾಶಿ ಚಕ್ರಗಳ ಚಿಹ್ನೆಗಳ ಮೇಲೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಲಾಗಿದೆ ಸ್ನೇಹಿತರೆ. ಮಾರ್ಚ್ ತಿಂಗಳು ಯಾವ ರಾಶಿ ಚಕ್ರ ಚಿಹ್ನೆಗಳಿಗೆ ಸಕಾರಾತ್ಮಕವಾದ ಫಲಿತಾಂಶವನ್ನ ನೀಡುತ್ತದೆ ಎಂಬುದನ್ನು ಈಗ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಶ್ರೀ ಅಷ್ಟಮಂಗಲ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಆರೋಗ್ಯ ಸಮಸ್ಯೆ, ಹಣಕಾಸಿನಲ್ಲಿ ತೊಂದರೆ, ಅತ್ತೆ ಸೊಸೆ ಕಿರಿಕಿರಿ, ಶತ್ರು ನಾಶ, ಪ್ರೀತಿಯಲ್ಲಿ ನಂಬಿ ಮೋಸ, ಮಾಟ ಮಂತ್ರದಲ್ಲಿ ತೊಂದರೆ, ಸ್ತ್ರೀ ಪುರುಷ ವಶೀಕರಣ, ಕೋರ್ಟ್ ಕೇಸ್, ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ. ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಸಿದ್ಧ. ಈಗಲೇ ಕರೆ ಮಾಡಿ. ಮೊಬೈಲ್ ನಂಬರ್ 9591430662. ಹೌದು, ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬಹಳ ಉತ್ತಮವಾದ ದಿನಗಳು ಆರಂಭವಾಗುತ್ತದೆ. ಈ ಒಂದು ಮಾರ್ಚ್ 1ರಿಂದ ಮೇಷ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರಭಾವ ಮತ್ತು ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮೊಳಗೆ ಬೇರೆಯದ್ದೇ ರೀತಿಯ ಆತ್ಮವಿಶ್ವಾಸವನ್ನು ನೀವು ನೋಡುತ್ತೀರಾ. ಈ ತಿಂಗಳು ನೀವು ನಿಮ್ಮ ಎಲ್ಲ ನಿರ್ಧಾರಗಳನ್ನು ಪೂರ್ಣ ವಿಶ್ವಾಸದಿಂದ ತೆಗೆದುಕೊಳ್ಳುತ್ತೀರಿ. ಅಂತಹ ಪರಿಸ್ಥಿತಿಯಲ್ಲಿ ನೀವು ದಿಟ್ಟ ನಿರ್ಧಾರಗಳಿಗೆ ಒಂದು ಬೆಂಬಲವನ್ನು ಪಡೆಯಬಹುದು, ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ. ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬ ಚೆನ್ನಾಗಿರುತ್ತದೆ. ಈ ತಿಂಗಳು ಅಂದರೆ ಮಾರ್ಚ್ ತಿಂಗಳಿನಲ್ಲಿ ನೀವು ಮಾಡುವ ಆರ್ಥಿಕ ಲಾಭಗಳು, ಪ್ರಯತ್ನಗಳು ಉತ್ತಮವಾಗಿ ಯಶಸ್ವಿಯಾಗುತ್ತದೆ ಅಂತಾನೆ ಹೇಳಬಹುದು. ನಿಮ್ಮ ಉದ್ಯೋಗವನ್ನು ಬದಲಾಯಿಸುವ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ಳಬಹುದು. ನಿಮ್ಮ ಕುಟುಂಬದ ಜನರೊಂದಿಗೆ ಅಥವಾ ಕುಟುಂಬದಲ್ಲಿ ನಿಮಗೆ ಬೆಂಬಲ ಸಿಗುತ್ತದೆ ಎಂದು ಹೇಳಲಾಗುತ್ತದೆ. ವಿದೇಶ ಪ್ರಯಾಣ ಮಾಡುವ ಸಾಧ್ಯತೆಗಳು ಇವೆ. ಈ ತಿಂಗಳು ನೀವು ವಿದೇಶ ಪ್ರವಾಸಕ್ಕೆ ಹೋಗುವುದಕ್ಕೆ ಒಳ್ಳೆಯ ದಿನ ಎಂದು ಹೇಳಲಾಗುತ್ತದೆ. ಅಧಿಕ ಲಾಭವನ್ನು ನೋಡಲಿದ್ದೀರಾ, ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಇನ್ನು ಎರಡನೆಯದಾಗಿ ಮಿಥುನ ರಾಶಿಯವರಿಗೆ, ಈ ರಾಶಿಯಲ್ಲಿರುವಂತಹ ಜನರಿಗೆ ಮಾರ್ಚ್ ತಿಂಗಳು ಮಿಥುನ ರಾಶಿಯವರಿಗೆ ತುಂಬಾ ಪ್ರಯೋಜನಕಾರಿಯಾಗಿರುತ್ತದೆ. ಅದು ಯಾವುದೇ ರೀತಿಯ ಒಂದು ಯಶಸ್ಸನ್ನು ಸಾಧಿಸಲು ಹೆಚ್ಚಿನ ಪ್ರಯತ್ನಗಳನ್ನು ಮಾಡಬೇಕಾಗುತ್ತದೆ. ಆದರೂ ಕೂಡ ನಿಮ್ಮ ಎಲ್ಲ ಪ್ರಯತ್ನಗಳು ಯಶಸ್ವಿಯಾಗುತ್ತವೆ. ಈ ಒಂದು ವಿದೇಶಿ ಸಂಪರ್ಕಗಳ ಮೂಲಕ ಆಮದು ರಫ್ತು ಕೆಲಸದಲ್ಲಿ ಯಶಸ್ಸು ಅಂತಾನೆ ಹೇಳಬಹುದು. ಈ ತಿಂಗಳು ನಿಮ್ಮ ತಾಂತ್ರಿಕ ಜ್ಞಾನದಿಂದ ನೀವು ಪ್ರಯೋಜನವನ್ನು ಪಡೆಯುತ್ತೀರಾ. ಉದ್ಯೋಗಿಗಳು ಮತ್ತು ವ್ಯಾಪಾರದ ವರ್ಗದ ಇರುವಂತಹ ಜನರಿಗೆ ಶುಭವಾಗಿರುತ್ತದೆ. ಸ್ನೇಹಿತರೆ, ನಿಮಗೆ ಲಾಭ ಮತ್ತು ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ. ಅತಿ ಹೆಚ್ಚಾಗಿ ನಮಗೆ ಆಸ್ತಿ ಮತ್ತು ಸಂತೋಷವು ಸಿಗುತ್ತದೆ ಅಂತಾನೆ ಹೇಳಬಹುದು. ನೀವು ತಂದೆ ಮತ್ತು ಪೂರ್ವಜರ ಆಸ್ತಿಯಿಂದ ಪ್ರಯೋಜನಗಳನ್ನು ಪಡೆಯಬಹುದಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ತಿಳಿಸುವುದಾದರೆ
ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ. ಏನಾದರೂ ಆಸ್ತಿ ಖರೀದಿ ಮಾಡಬೇಕು ಅಥವಾ ಪ್ರಾಪರ್ಟಿ ಮಾರಾಟ ಮಾಡಬೇಕು ಎಂದುಕೊಂಡರೂ ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತದೆ. ಮಾರ್ಚ್ ತಿಂಗಳು ಉತ್ತಮ ದಿನಗಳನ್ನು ಆರಂಭ ಎಂದು ಹೇಳಿದರೆ ತಪ್ಪಾಗಲಾರದು. ಇನ್ನು ಮುಂದಿನ ರಾಶಿ ಬಂದು ಕರ್ಕಾಟಕ ರಾಶಿಯವರಿಗೆ. ಕರ್ಕಾಟಕ ರಾಶಿಯ ಜನರಿಗೆ ಮಾರ್ಚ್ ತಿಂಗಳು ಕೆಲಸದ ಸ್ಥಳದಲ್ಲಿ ಪ್ರಗತಿ ಮತ್ತು ಬದಲಾವಣೆಯನ್ನು ತರುತ್ತದೆ. ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ಅನೇಕ ರೀತಿಯ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನೋಡಲಿದ್ದೀರಿ. ಅದು ಹೇಗೋ ಕೆಲಸದ ಮಾಡುವ ಪ್ರತಿಯೊಬ್ಬರಿಗೂ ಕೂಡ ವೃತ್ತಿಪರ ವರ್ಗಾವಣೆ ಸಾಧ್ಯತೆಗಳಿವೆ. ಸ್ನೇಹಿತರೆ, ಅದೇಗೋ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳನ್ನು ಮಾತ್ರ ನೀಡುತ್ತದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ನಿಮಗೆ ವಿಶೇಷವಾಗಿ ಅನುಕೂಲಕತೆ ಇರುತ್ತದೆ. ತಿಂಗಳ ಅರ್ಧದಲ್ಲಿ ನಿಮಗೆ ಅನುಕೂಲತೆಯಾಗಿರುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಗಳಿಕೆಗಳಿಂದ ಮೊದಲಿಗಿಂತ ದ್ವಿಗುಣವಾಗಿರುತ್ತದೆ. ಈ ಅವಧಿಯಲ್ಲಿ ವ್ಯಾಪಾರಿಗಳಿಗೆ ಲಾಭಕ್ಕಾಗಿ ಅನೇಕ ರೀತಿಯ ಅವಕಾಶಗಳು ಸಿಗುತ್ತದೆ ಅಂತಾನೆ ಹೇಳಬಹುದು. ಇನ್ನು ಮುಂದಿನ ದಿನಗಳಲ್ಲಿ ವ್ಯಾಪಾರ ಮತ್ತು ವ್ಯವಹಾರವನ್ನು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂದುಕೊಂಡಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯ ಸೂಕ್ತವಾಗಿರುತ್ತೆ. ಮಾರ್ಚ್ ತಿಂಗಳು ಉತ್ತಮ ರೀತಿಯಲ್ಲಿ ನಿಮಗೆ ಸಾಗುತ್ತೆ ಅಂತಾನೆ ಹೇಳಬಹುದು. ಎಲ್ಲ ರೀತಿಯ ವ್ಯವಹಾರದಲ್ಲೂ ಕೂಡ ಜಯವನ್ನು ಸಾಧಿಸಿಕೊಳ್ತೀರಾ. ಏಕೆಂದರೆ ಈ ದಿನಗಳಲ್ಲಿ ನಿಮಗೆ ತುಂಬಾನೇ ಆರ್ಥಿಕ ಲಾಭ ಇರುತ್ತೆ ಮತ್ತು ಗ್ರಹಗಳ ಸಂಚಾರದಿಂದ ಉತ್ತಮವಾದ ಜೀವನ ಕಂಡು ಬರುತ್ತೆ. ಇನ್ನು ಮುಂದಿನ ರಾಶಿ ಬಂದು ಕುಂಭ ರಾಶಿಯವರಿಗೆ. ಕುಂಭ ರಾಶಿಯಲ್ಲಿ ಇರ್ತಕ್ಕಂಥ ಜನರಿಗೆ ಮಾರ್ಚ್ ತಿಂಗಳು ತುಂಬಾ ಪ್ರಯೋಜನಕಾರಿಯಾಗಿದ್ದು ನೀವು ಗೌರವಾನ್ವಿತ ಜನರೊಂದಿಗೆ ಸಂಪರ್ಕವನ್ನು ಬೆಳೆಸ್ಕೊಳ್ತೀರಾ. ಅಷ್ಟೇ ಅಲ್ಲ, ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸಾಕಷ್ಟು ರೀತಿಯ ಸುಧಾರಣೆಯನ್ನು ಕಂಡುಕೊಳ್ತೀರಾ. ಯಾವುದೇ ರೀತಿಯಾದ ಕೆಲಸ ಇದ್ರೂ ಕೂಡ ನೀವು ಕಷ್ಟಪಟ್ಟು ಆ ಕೆಲಸನ ಮಾಡಿ ಮುಗಿಸಬೇಕಾಗುತ್ತೆ. ಆದರೆ ನಿಮ್ಮ ಕಠಿಣ ಪರಿಶ್ರಮದ ಪೂರ್ಣ ಫಲವನ್ನು ಈ ಒಂದು ತಿಂಗಳಲ್ಲಿ ನೀವು ಪಡ್ಕೊಳ್ತೀರಾ ಅಂತಲೇ ಹೇಳಬಹುದು. ಸರ್ಕಾರಿ ವಲಯಕ್ಕೆ ಸಂಬಂಧಿಸಿದಂತಹ ಕೆಲಸಗಳಲ್ಲಿ ನಿಮಗೆ ಯಶಸ್ಸಿನ ಸಾಧ್ಯತೆಗಳು ಹೆಚ್ಚಿಗೆ ಇದೆ. ಅಷ್ಟೇ ಅಲ್ಲದೆ ನಿಮಗೆ ಆದಾಯ ಕೂಡ ಜಾಸ್ತಿ ಅಂತಲೇ ಹೇಳಬಹುದು. ಇಷ್ಟೆಲ್ಲ ಅದೃಷ್ಟವನ್ನು ಮಾರ್ಚ್ 1ನೇ ತಾರೀಕಿಂದಲೇ ನೀವು ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ಅಧಿಕ ಲಾಭವನ್ನು ನೋಡ್ತೀರಾ. ಮನೆಯಲ್ಲಿ ಶ್ರೀಮಂತಿಕೆ ಅನ್ನೋದು ಬಂದು ಸೇರುತ್ತೆ. ಅಗತ್ಯ ಖರ್ಚುಗಳು ಮಿತಿಯಾಗಿರಲಿ, ಯಾವುದೇ ರೀತಿಯ ಖರ್ಚುಗಳನ್ನ ಹೆಚ್ಚಿಗೆ ಮಾಡೋದು ಉತ್ತಮವಾಗಿರೋದಿಲ್ಲ. ಇನ್ನು ಮುಂದಿನ ರಾಶಿ ಬಂದು ಮೀನರಾಶಿಯವರಿಗೆ. ಮೀನರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಶನಿವಾರದ ದಿನದಿಂದ ಮೀನರಾಶಿಯಲ್ಲಿರುವಂತಹ ವ್ಯಕ್ತಿಗಳು ತಿಂಗಳ ಭೌತಿಕ ಸೌಕರ್ಯಗಳಲ್ಲಿ ಹೆಚ್ಚಳವನ್ನು ಕಂಡುಕೊಳ್ತಾರೆ. ಆರ್ಥಿಕವಾಗಿ ನಿಮ್ಮ ಕಷ್ಟದ ದಿನಗಳು ಕೊನೆಗೊಳ್ಳುತ್ತೆ ಅಂತಲೇ ಹೇಳಬಹುದು. ಅವಿವಾಹಿತರಿಗೆ ವಿವಾಹದ ಸಾಧ್ಯತೆಗಳು ಇವೆ. ಈ ತಿಂಗಳು ಮದುವೆಯ ಮಾತುಕತೆಗಳು ನಡೆಯುತ್ತೆ. ಅದೇ ರೀತಿಯಾಗಿ ಈ ಒಂದು ಸಮಯದಲ್ಲಿ ಉದ್ಯೋಗಿಗಳಿಗೆ ವಿಶೇಷವಾಗಿ ಒಂದು ಫಲಪ್ರದವಾದ ದಿನಗಳು. ಯಾಕಂದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಬಾಸ್ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ನಿಮಗೆ ಸಂಪೂರ್ಣವಾದ ಬೆಂಬಲ ಸಿಗುತ್ತದೆ. ನೀವು ಈ ಒಂದು ವಿದೇಶದಿಂದಲೂ ಪ್ರಯೋಜನವನ್ನು ಪಡೆಯುವ ಸಾಧ್ಯತೆ ಅತಿ ಹೆಚ್ಚಾಗಿ ಇರುತ್ತೆ. ಅದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅತ್ಯಂತ ಶುಭ ಮತ್ತು ಲಾಭ ಅಂತ ಹೇಳಬಹುದು. ಇನ್ನು ಮಕರ ರಾಶಿಯವರಿಗೆ. ಮಕರ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು 3ನೇ ಮನೆಯಲ್ಲಿ ಬುಧ ಆಸ್ಥಾನದಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು 1ನೇ ತಾರೀಕಿಂದ ಜನ್ಮ ಕುಂಡಲಿಯಲ್ಲಿ 3ನೇ ಸ್ಥಾನವು ಧೈರ್ಯ, ಸಹೋದರ ಸಹೋದರಿಯರಿಂದ ಖ್ಯಾತಿಗೆ ಸಂಬಂಧಿಸಿದಂತೆ ಈ ಬುಧ ಗ್ರಹದ ಸಂಚಾರ ಪ್ರಭಾವದಿಂದಾಗಿ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧಗಳು ಮತ್ತಷ್ಟು ಬಲಗೊಳ್ಳುತ್ತೆ. ನಿಮ್ಮ ಕೆಲಸದಲ್ಲಿ ನಿಮ್ಮ ಸಹೋದರ ಸಹೋದರಿಯರು ಸಂಪೂರ್ಣವಾದ ಬೆಂಬಲ ಸಿಗುತ್ತೆ. ಈ ಮಧ್ಯ ನೀವು ಯಾವುದೇ ರೀತಿಯ ಕೆಲಸ ಮಾಡಿದರೂ ಕೂಡ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಎಲ್ಲವೂ ದೂರ ಆಗುತ್ತೆ. ಇನ್ನು ಮುಂದೆ ಉತ್ತಮ ರೀತಿಯಲ್ಲಿ ಜೀವನನ ನಡೆಸ್ತೀರಾ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡುವುದು ಉತ್ತಮವಾಗಿರುತ್ತೆ. ಈ ಒಂದು ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಸೂಕ್ತವಾದ ಫಲಿತಾಂಶವನ್ನು ಪಡೆಯುತ್ತೀರಿ. ಇದರಿಂದಾಗಿ ಬುಧ ಗ್ರಹದ ಶುಭ ಫಲಿತಾಂಶಗಳನ್ನು ಕಾಪಾಡಿಕೊಳ್ಳಬಹುದು. ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಾಗಲಿ ಯಾವುದೇ ಒಬ್ಬ ವ್ಯಕ್ತಿಯಾಗಲಿ ಗ್ರಹಗಳ ಸ್ಥಾನ ಬದಲಾವಣೆ ಉತ್ತಮ ರೀತಿಯಲ್ಲಿದ್ದರೆ ಅವರು ದೊಡ್ಡ ಮಟ್ಟಕ್ಕೆ ತಲುಪ್ತಾರೆ. ಅದೇ ರೀತಿ ಉತ್ತಮ ಫಲಿತಾಂಶದಿಂದ ನೀವು ಬುಧ ಗ್ರಹದ ಶುಭ ಫಲಿತಾಂಶವನ್ನು ಕಾಪಾಡಿಕೊಳ್ಳಿ ಅಂತಲೇ ಹೇಳಬಹುದು. ಬೆಳಗ್ಗೆ ಎದ್ದ ತಕ್ಷಣ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಲಕ್ಷ್ಮೀ ದೇವಿಯ ಮಂತ್ರವನ್ನು 11 ಬಾರಿ ಪಠಿಸುವುದು ಉತ್ತಮ ಅಂತಲೇ ಹೇಳಲಾಗುತ್ತದೆ. ಈ ರೀತಿಯಾಗಿ ಮಾಡುವುದರಿಂದ ಆ ಒಂದು ದಿನ ಶುಭ ಅಂತ ಹೇಳಬಹುದು. ಇನ್ನು ತಪ್ಪದೇ ಈ ಒಂದು ಸರಳ ಪರಿಹಾರವನ್ನು ಮಾಡಿ ಈ ರಾಶಿಯವರು ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತೇವೆ. ಮುಂದಿನ ರಾಶಿ ಬಂದು ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾರ್ಚ್ 1ನೇ ತಾರೀಕಿನಿಂದ ಈ ಒಂದು ಶನಿವಾರದಿಂದ ಇವರ ಬುಧ ಗ್ರಹವು ಧನಸ್ಸು ರಾಶಿಯ 4ನೇ ಮನೆಯಲ್ಲಿ ಸಾಗುತ್ತದೆ. ಜಾತಕದ 4ನೇ ಮನೆಯು ಭೂಮಿ, ವಾಹನ ಮತ್ತು ತಾಯಿಯ ಸಂಬಂಧಿಸಿದಂತೆ ಬುಧ ಗ್ರಹದ ಈ ಸಂಚಾರದ ಪ್ರಭಾವದಿಂದಾಗಿ ನೀವು ಜೀವನದಲ್ಲಿ ನಿಮ್ಮ ಹೆತ್ತವರಿಂದ ಆಶೀರ್ವಾದವನ್ನು ಪಡೆಯುತ್ತೀರಾ. ಸಂಪತ್ತಿನ ಜೊತೆಗೆ ನಿಮ್ಮ ಆರೋಗ್ಯ, ವಯಸ್ಸು ಎಲ್ಲವೂ ಕೂಡ ಉತ್ತಮ ರೀತಿಯಲ್ಲಿ ಇರುತ್ತೆ. ಇನ್ನು ಸರ್ಕಾರಿ ಕೆಲಸದಿಂದ ನಿಮಗೆ ಲಾಭ ಸಿಗುತ್ತದೆ. ನಿಮ್ಮ ಪ್ರಗತಿ ಖಚಿತವಾಗುತ್ತದೆ. ಈ ಒಂದು ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರುತ್ತೀರಿ. ಆದ್ದರಿಂದ ಬುಧನ ಗ್ರಹದ ಸಂಚಾರದಿಂದಾಗಿ ಶುಭ ಫಲಿತಾಂಶಗಳನ್ನು ಪಡೆಯಲು ಸಾಧ್ಯವಾಗುತ್ತೆ ಅಂತಲೇ ಹೇಳಬಹುದು. ಇಂದಿನ ದಿನದಿಂದ ಅಂದರೆ ಮಾರ್ಚ್ 1ರಿಂದ ನೀವು ಬುಧನ ಮಂತ್ರವನ್ನು
ಮಂತ್ರವನ್ನು ಪಠಿಸುವುದು ಉತ್ತಮ. ಈ ರೀತಿ ಮಾಡುವುದರಿಂದ ಮುಂದಿನ ದಿನಗಳಲ್ಲಿ ಭಾರಿ ಅದೃಷ್ಟವನ್ನೇ ನೋಡಲಿದ್ದೀರಿ. ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡುತ್ತೇವೆ. ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ. ಬುಧ ಗ್ರಹವು ವೃಶ್ಚಿಕ ರಾಶಿಯವರಿಗೆ 5ನೇ ಮನೆಯಲ್ಲಿ ಸಾಗುತ್ತದೆ. ಜಾತಕದ 5ನೇ ಮನೆಯಲ್ಲಿ ಈ ಒಂದು ಬುಧ ಇರುವುದರಿಂದ ಬುದ್ಧಿವಂತಿಕೆ, ವಿವೇಚನೆ ಮತ್ತು ಪ್ರಣಯಕ್ಕೆ ಸಂಬಂಧಿಸಿದಂತೆ ಈ ಬುಧ ಗ್ರಹದ ಸಂಚಾರದ ಪ್ರಭಾವದಿಂದ ನೀವು ಶಿಕ್ಷಣದಲ್ಲಿ ಪ್ರಯೋಜನವನ್ನ ಪಡೆಯುತ್ತೀರಿ. ಅಲ್ಲದೆ ಮಕ್ಕಳ ಸಂತೋಷವನ್ನ ನೀವು ಪಡೆಯಲು ಈ ಒಂದು ಸಮಯದಲ್ಲಿ ಸೂಕ್ತವಾಗುತ್ತದೆ. ಎಲ್ಲ ರೀತಿಯ ಅತ್ಯುತ್ತಮ ಲಾಭ ಹಾಗೂ ಕೆಲಸದಲ್ಲಿ ಸಕ್ಸಸ್, ನಿಮ್ಮ ಮಕ್ಕಳ ಸಂತೋಷವನ್ನ ಅತಿ ಬೇಗ ನೋಡುತ್ತೀರಾ ಅಂತ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಸಣ್ಣ ಪುಟ್ಟ ಪರಿಹಾರಗಳನ್ನ ನೀವು ಮಾಡಿಕೊಳ್ಳೋದ್ರಿಂದ ನಿಮಗೆ ಗೌರ್ಮೆಂಟ್ ಕೆಲಸ ಬೇಕು ಅಂತ ಆಸೆ ಪಡ್ತಾ ಇದ್ರೆ ಅಂತ ಕೆಲಸಗಳು ನಿಮ್ಮ ಕೈ ಸೇರುತ್ತೆ ಅಂತಾನೆ ಹೇಳಬಹುದು. ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಕುಲಾಯಿಸುತ್ತೆ. ಶನಿ ಎಲ್ಲ ರೀತಿಯಲ್ಲೂ ಉತ್ತಮ ರೀತಿಯ ಆಶೀರ್ವಾದವನ್ನ ನಿಮ್ಮ ಮೇಲೆ ತೋರಿಸ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಳ್ಳದೆ ಇರುವಂತಹ ಮಟ್ಟಕ್ಕೆ ಆದಷ್ಟು ಬೇಗ ತಲುಪ್ತೀರಾ. ಇಷ್ಟೆಲ್ಲ ಲಾಭವನ್ನ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುವಂತಹ ಇಷ್ಟು ರಾಶಿಯಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವ ಜೈ ಹನುಮಾನ್ ಎಂದು ಕಮೆಂಟ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ. ಧನ್ಯವಾದಗಳು.